ನೀನರುಹು ನಿನ್ನಯ್ಯ ಮನಗೊಟ್ಟ ನರೇಂದ್ರರ ಕರೆಸಿಕೊಟ್ಟರೆ ಮಾನನಿಧಿಯೇ ಸಕಲ ಧರೆಯನು ಸೇರಿಸುವೆ ನಿನಗೆ. ನೀನು ಹೋಗಿಯೇ ಎನ್ನ ಕಡುದು ಮಾನವನು ಬೊಪ್ಪಂಗೆ ನುಡಿದರೆ ತಾನೆ ಕರೆಸುವೆನರುಹುವೆನು ಜನಕಂಗೆ ನಿಜ ಮತವಾ. ಅಹುದು ಬಳಿಕೆ ನೆನುತ ಬಂದನು ಕುಹಕಮತಿ ಧೃತರಾಷ್ಟ್ರರ ಮನೆಗಿಹ ಸಮಯದಲ್ಲಿ ಹೊಕ್ಕನಂದೇ ಕಾಂತ ಮಂದಿರವಾ. ಬಹಳ ಖೇದವು ವ್ಯಸನದಲ್ಲಿ ದುಸ್ಸಹ ಮನೋವ್ಯಥೆಯಲಿ ಕುಮಾರಕನ್ ಇಹುದನರಿಯಿರೆ ನೀವೆನುತ ಬಿಸು ಸುಯಿದನ ಶಕುನಿ. ಏನು ಶಕುನಿ ಮಗಂಗೆ ದುಗುಡವ ಏನು ಕಾರಣವಾರದೆಸೆಯಿಂದೇನ ಸಾಧ್ಯವದೇನು ಭಯಮೇಣಾವುದಭಿಲಾಷೆ. ಏನುವನು ವಂಚಿಸದೆ ಹೇಳೆನ್ನಾನೆಗೆ ಕೈ ಮರುಕವೆನೆ ನಿಜ ಸೂನುವನು ನೀ ಕರೆಸಿ ಬೆಸಗೊಳ್ಳೆಂದನ ಶಕುನಿ. ಕರೆಸಿದನು ದುರ್ಯೋಧನನಾದರಿಸಿ ಕಟ್ಟೇಕಾಂತದಲ್ಲಿ ಮೂವರು ವಿಚಾರಿಸಿದರು ನಿಜಾನ್ವಯ ಮೂಲನಾಶನವಾ. ಭರತ ಕುಲ ನಿರ್ವಾಹಕನೆ ಬಾ ಕುರುಕುಲಾನ್ವಯ ದೀಪ ಬಾ ಎನ್ನರಸ ಬಾ ಎನ್ನಾಣೆ ಬಾ ಎಂದಪ್ಪಿದನು ಮಗನ. ದುಗುಡವೇ ಕೈ ಮಗನೆ ಹಿರಿಯೋಲಗವನೀಯೆಗಡೇಕೆ ವೈಹಾಳಿಗಳ ಬೇಟೆಗಳವನಿ ಪಾಲ ವಿನೋದ ಕೇಳಿಗಳ. ಬಗೆಯೆಗಡ ಬಾಂಧವರ ಸಚಿವರ ಹೊಗಿಸೆಗಡ ನಿನ್ನರ ಮನೆಯ ನೀ ಹಗಲು ನಿನಗೆ ಕಾಯ್ತು ಕತ್ತಲೆಯಂದ ನಂದ ನೃಪ. ಶಕುನಿಯು ನಿನ್ನ ತಂದೆಗೆ ನೀನೇ ಹೇಳು, ಆತನು ಅದಕ್ಕೊಪ್ಪಿ ಪಾಂಡವರನ್ನು ಕರೆಸಿಕೊಟ್ಟರೆ ಸಮಸ್ತ ಭೂಮಿಯನ್ನೂ ನಿನಗೇ ಸಿಕ್ಕುವಂತೆ ಮಾಡುತ್ತೇನೆ ಎನ್ನಲು ಕೌರವನು ನೀನೇ ಹೋಗಿ ನನ್ನ ದುಃಖವನ್ನು ನನ್ನ ತಂದೆಗೆ ಹೇಳು, ಅವನು ನನ್ನನ್ನು ಕರೆಸುತ್ತಾನೆ, ಆಗ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ ಎಂದನು. ಅಷ್ಟಲ್ಲದೆ ಏನು, ನಿನ್ನ ಮಾತು ಸರಿ ಎಂದು ಶಕುನಿಯು ಧೃತರಾಷ್ಟ್ರನ ಅರಮನೆಗೆ ಹೋದನು. ಧೃತರಾಷ್ಟ್ರನು ಏಕಾಂತ ಮಂದಿರದಲ್ಲಿರುವ ಸಮಯದಲ್ಲಿ ಶಕುನಿಯು ಅಲ್ಲಿಗೆ ಹೋಗಿ ನಿಮ್ಮ ಮಗನು ಸಹಿಸಲಾಗದ ಮಹಾ ಮನೋವ್ಯಥೆಗೆ ಒಳಗಾಗಿದ್ದಾನೆ, ನಿಮಗೆ ಇದು ಗೊತ್ತಿಲ್ಲವೇ ಎಂದು ಕೇಳಿದನು. ಧೃತರಾಷ್ಟ್ರನು ಶಕುನಿ, ಮಗನಿಗೆ ಏನು ದುಃಖ, ಅದಕ್ಕೇನು ಕಾರಣ, ಯಾರ ದೆಸೆಯಿಂದ ಹೀಗಾಯಿತು, ಅವನು ಏನನ್ನು ಬಯಸುತ್ತಾನೆ, ಅದಾಗದಿರಲು ಏನು ಕಾರಣ, ಅವನಿಗೊದಗಿರುವ ಭಯವೇನು, ಎಲ್ಲವನ್ನೂ ಬಿಚ್ಚಿ ಹೇಳು. ನನ್ನಾನೆಗೆ ಅಂದರೆ ದುರ್ಯೋಧನನಿಗೆ ಯಾವ ಅಳಲು ಬಂದಿದೆ ಎನ್ನಲು ಶಕುನಿಯು ನೀನೇ ಕರೆಸಿ ಕೇಳು ಎಂದನು. ಧೃತರಾಷ್ಟ್ರನು ದುರ್ಯೋಧನನನ್ನು ಕರೆಸಿದನು. ಆ ಮೂವರು ಸಂಪೂರ್ಣ ಏಕಾಂತದಲ್ಲಿ ತಮ್ಮ ವಂಶದ ಬೇರನ್ನು ಕೀಳುವ ವಿಧಾನವನ್ನು ಆಲೋಚಿಸಿದರು. ಅವರ ಸಮಾಲೋಚನೆಯು ಕೌರವ ವಂಶವು ಸಮೂಲವಾಗಿ ನಾಶವಾಗಲು ಕಾರಣವಾಯಿತು. ಧೃತರಾಷ್ಟ್ರನು ದುರ್ಯೋಧನನನ್ನು ಭರತಕುಲವನ್ನು ನಡೆಸುವವನೇ, ಕೌರವ ಕುಲವನ್ನು ಬೆಳಗುವ ದೀಪವೇ, ನನ್ನ ರಾಜ, ನನ್ನಾನೆ, ಬಾ ಎಂದು ಹೇಳುತ್ತಾ ಅಪ್ಪಿಕೊಂಡನು. ಧೃತರಾಷ್ಟ್ರನು ಮಗನೇ, ನಿನಗಾವ ದುಃಖ ಬಂದೊದಗಿದೆ, ಆಸ್ಥಾನಕ್ಕೇಕೆ ಹೋಗುವುದಿಲ್ಲ, ಆನೆ ಕುದುರೆಗಳ ಸವಾರಿ, ಬೇಟೆ ಮತ್ತಿತರ ರಾಜಯೋಗ್ಯ ವಿನೋದಗಳನ್ನೇಕೆ ಲೆಕ್ಕಕ್ಕೆ ತಂದುಕೊಳ್ಳುತ್ತಿಲ್ಲ, ಮಂತ್ರಿಗಳನ್ನು ಬಾಂಧವರನ್ನು ನಿನ್ನ ಅರಮನೆಗೆ ಏಕೆ ಹೋಗಿಸುತ್ತಿಲ್ಲ, ಹಗಲು ನಿನಗೇಕೆ ರಾತ್ರಿಯ ಕತ್ತಲಾಯಿತು ಎಂದು ದುರ್ಯೋಧನನನ್ನು ಕೇಳಿದನು.